ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಕರ್ನಾಟಕದ ಇತಿಹಾಸದಲ್ಲಿ ಜವಾನ್ ಗಾओ रे लो कदम मिलाओ रे, दो कदम बढ़ाओ रे, लो कदम मिलाओ रे, दो कदम बढ़ाओ रे, ए वतन के नौजवान, ए वतन के नौजवान, इस चमन के बागवान, एक साथ बढ़ चलो. ಹಣ ಕೊಟ್ಟೆ ಅಂತಂದು ಅದಾದ್ಮೇಲೆ ಒಂದು 4 ತಿಂಗಳ ಮೇಲೆ ಕರೆದ್ರು ನನಗೆ. 4 ತಿಂಗಳ ಕರೆದ್ರು. ಹೋಗಿ ಮತ್ತೆ ನಮಸ್ಕಾರ ಮಾಡಿದೆ. ಏನಾಯ್ತು ರೀ? ಅಲ್ಲಿ ಇದ್ರಾಗ ರೊಕ್ಕ ಶ್ರೀನಿವಾಸಿಗೆ 2,000 ರೂಪಾಯಿ ಕೊಡು ಅಂತ. 4 ತಿಂಗಳ ಹಿಂದಾಗೆ ಆಗೈತ್ರಿ. ನಾವು ನೆನ್ಪಿಟ್ಟು ಕರೆದು ಇಲ್ಲಿ ಮರದಿ ಕೊಟ್ಟಿದ್ದಾರೆ, ಯಾಕೆ ಕೊಡ್ತೀರಿ ಅಂತ. ಅಲ್ಲಪ್ಪ, ಅದು ವ್ಯವಹಾರ. ಗುರುಗಳು ವ್ಯವಹಾರ ನೋಡ್ರಿ. ವ್ಯವಹಾರ ಹೋದ, ರಿಮೆಂಬ್ರೆನ್ಸ್ ಹೋದ, ಕರ್ತವ್ಯ ನಿಷ್ಠೆ ಅದ ಇಲ್ಲಿ. ಕೊಟ್ಟದನ್ನ ಟು ರಿಟರ್ನ್ ಇಟ್. ಗುರುಗಳಿಗೆ ಬಿಡ್ಬೋದಾಗಿತ್ತಲ್ಲ, ನಯ ಕೇಳಿಕಿದ್ರೆ ಅಂತ ಒಂದು ಗ್ರೇಟ್ ಗುಣ ಅವ್ರ ಹತ್ರ. ಸಾಮಾನ್ಯವಾಗಿ ಸಂತರಾಗಿರ್ತಕ್ಕಂಥ ಎಲ್ಲ ಗುಣಗಳು ಒಂದಂತಲ್ಲ, ಉತ್ತಮ ಎಲ್ಲ ಗುಣಗಳು ಯಾರಂತಿಗೆ ಅಂದ್ರೆ ಸದ್ಗುರು ಗಣಪತರಾವ್ ಮಹಾರಾಜ ಆದ್ಮೇಲೆ. ಅದಾದ್ಮೇಲೆ ದಿಂಡಿ ಮತ್ತೆ ಗುರುವಂತಿಗೆ ಬಂದೆ. ಯಾಕೆ ಬಂದೆ ಅಂತ ಇಲ್ಲ, ಹೀಗೆಲ್ಲ ಮಾಡ್ತಾ ಇದ್ದಾರೆ, ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅವ್ರು ನನ್ನ ಜೊತೆಗೇನು ಮಾತಾಡಲಿಲ್ಲ. ಈಗ ಕೆಲವು ಮತ್ತೆ ನೋಡಿ ಕಣ್ಣು ಮುಚ್ಚಿಬಿಟ್ರು. ನಾ ಸಮ್ಮತಿ ಅಂತ ತಿಳ್ಕೊಂಡು ಮತ್ತೆ ಮರಳಿ ಬಂದೆ. ಸುಮಾರಾಗಿ 30 ವರ್ಷ ದಿಂಡಿ ಮಾಡ್ತಾ ಇದ್ದೀವಿ. ಮೊದಲು ನಡೀತಾ ಇದ್ದೆ, ಊರಲ್ಲಿ ನಡೀತಾ ಇದ್ದೆ 20 ವರ್ಷ. ಈಗ ಹೆಂಗ್ ಮಾಡ್ತಾರ? ಈಗ ಬಹಳ ನಡೆಯೋದಾಗಲ್ಲ. ನಮ್ದು ಗಾಡಿ ಇರ್ತದೆ, ಇದ್ರದ್ದು ಸಾಮಾನ್ ಗಾಡಿ, ಅದ್ರ ಹೋಗ್ತಾ ಇರ್ತೀನಿ, ಎಲ್ಲ ನಡೀತೀನಿ, ಕಾರ್ಯಕ್ರಮ ಮಾಡ್ತೀವಿ, ಭಜನೆ ಆಗ್ತದೆ, ಎಲ್ಲ ಸಂತರ ಹಾಡ ಆಡ್ತಾರೆ, ಜನ ಬರ್ತಾರೆ, ಅವರೇ ಪ್ರಸಾದ ಕೊಡ್ತಾರೆ, ಅವರೇ ನಾಷ್ಟ ಕೊಡ್ತಾರೆ, ಎಲ್ಲ ನಡೀತಾ ಇದೆ. ಗುರುವಿನ ಆಶೀರ್ವಾದ ಇದೆ. ಓಕೆ, ಧನ್ಯವಾದಗಳು ಸರ್. ನಿಮ್ಮ ಒಂದು ಅಮೃತ ಮಾತುಗಳನ್ನು ಕೇಳಿದೆ ನಾನು. ಅಲ್ಲಿ ಮತ್ತೆ ತಪ್ಪಿದ್ರಿ? ಇಲ್ಲ, ನಿಮ್ಮದಲ್ಲ, ಅಪ್ಪಾಜಿಯವರು ಒಂದು ಸಂಸ್ಕಾರದಿಂದ A to Z ಅಲ್ಲ ಅವ್ರೆ, ನನ್ನ ಇದ್ರಾಗ ಏನೂ ಇಲ್ಲ. ಐ ಆಮ್ ನಥಿಂಗ್ ಇನ್ ದಟ್. ಓಕೆ, ಧನ್ಯವಾದಗಳು ಸರ್. ಇದು ಪ್ರಚಾರ ಮಾಡೋದಾದ್ರೆ ಸ್ವಲ್ಪ ಸಾಮಾನ್ಯವಾಗಿ ಎಲ್ಲ ಕಡೆ ಪ್ರಚಾರ ಮಾಡಿ ಸಿದ್ಧಿ ಪದ್ಧಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಾಮಾನ್ಯವಾಗಿ ಅವ್ರು ಮಾಡ್ತಾ ಇರಲಿಲ್ಲ. ಸುಮ್ಮನೆ ಇದೇನು ಹೇಳಿದ್ನಲ್ಲ ಇಷ್ಟನ್ನು ಮಾಡ್ರಿ ಅಂತ ಹೇಳ್ತಾ ಒಂದೆರಡು ಘೋಷಣೆ ಹೇಳಿ ಮುಗಿಸ್ತಾ ಇದ್ದೀನಿ. ಎತ್ತಮ್ಮ ಯಾರಿದ್ರೆ ಬರ್ರಿ ಅನ್ನೋರು ಒಂದು ಘೋಷಣೆ. ಅವರು ಕೃಷ್ಣಸನ್ ಕರ್ರಿ. ಹೇಳಿ ಘೋಷಣೆ ಹೇಳಿ. ಸದ್ಗುರುದೇವ ಕಿ, ಭಾರತ್ ಮಾತಾ ಕಿ, ನಾವೆಲ್ಲರೂ ಭಾರತೀಯರು ಎಂತಹ ತ್ಯಾಗಕ್ಕೂ ಸಿದ್ಧರಿದ್ದೇವೆ. ದಯವು ಧರ್ಮದ ಮೂಲವು, ಆಲಸ್ಯವು ಸರ್ವನಾಶಕ್ಕೆ ಕಾರಣವು, ಸಿಟ್ಟು ತನ್ನ ವೈರಿ, ಲಂಚಕ್ಕೆ, ಭ್ರಷ್ಟಾಚಾರ, ಮದ್ಯಪಾನ, ನರಕಯಾತನ, ದಾರು ಕುಡಿದು, ಮಹಾಪಾಪ, ಗುಟ್ಕಾ ತಿನ್ನೋದು, ಮಹಾಪಾಪ, ಹಾಲ್ ಕುಡಿ, ಕುಸ್ತಿ ಹಿಡಿ, ಹಾಲ್ ಕುಡಿ, ಕುಸ್ತಿ ಹಿಡಿ, ಸ್ವದೇಶಿ ಬಳಸಿ, ದೇಶ ಉಳಿಸಿ. पेप्सी कोला नहीं चलेगा भाई, नहीं चलेगा पेप्सी कोला, नहीं चलेगा, नहीं चलेगा पेप्सी कोला, नहीं चलेगा. किक आउट, किक आउट, पेप्सी कोला किक आउट. भारत माता की, ಭಾರತ್ ಮಾತಾ ಕಿ ಜೈ. ಸ್ವದೇಶಿ ಬಳಸಿ, ದೇಶ ಉಳಿಸಿ, ಸ್ವದೇಶಿ ಬಳಸಿ, ದೇಶ ಉಳಿಸಿ. ಸತ್ಯಂ ವದ, ಧರ್ಮಂ ಚರ, ಧರ್ಮಂ ಚರ, ಸತ್ಯಂ ವದ, ಶಾಂತಿ.
ನಮ್ಮ ಮಂತ್ರ, ಪ್ರೀತಿ, ನಮ್ಮ ಅಸ್ತ್ರ. ಇವೆರಡನ್ನು ತಕ್ಕೊಂಡು ನಾವು ನೀವು ಭಾರತಾದ್ಯಂತ ಯಾತ್ರೆ ಮಾಡಿ ಎಲ್ಲರ ತನ್ಮನವನ್ನು ಧರಿಸಿ ಸದ್ಗುರು ಸಂದೇಶವನ್ನು ನಿರೂಪಣೆ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಅಪ್ಪಾಜಿ ನಮಸ್ಕಾರ. ನಮ ತಮ್ಮ ಸ್ವಲ್ಪ ಪರಿಚಯ ವೀಕ್ಷಕರಿಗೆ ಹೇಳ್ಬೇಕು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕನ್ನೂರ ಗ್ರಾಮಾಧಿವಾಸಂ ಪ್ರಶಾಂತಂ ಸಮುತ್ಥಾಯ ಪ್ರಾತರ್ ಹೃದಯ ವಂದನೀಯಂ ದೃಢಾಂ ಭಕ್ತಿಮಾಸ್ಥಾಯ ಗುರೋರ್ಸ್ವಾತ್ಮನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರೋರ್ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಕಂ ಸುಪ್ರೀತಿದಾನೇನ ಜಿತಂ ಸರ್ವಲೋಕಂ ನಮಾಮೈಕ್ಯಭಕ್ತ್ಯಾ ಶ್ರೀಗಣೇಶಾವಮೂರ್ತಿಂ ನಮಾಮೈಕ್ಯಭಕ್ತ್ಯಾ ಶ್ರೀಗಣೇಶಾವಮೂರ್ತಿಂ. ಶ್ರೀ ಗುರುಭ್ಯೋ ನಮಃ. 21ನೇ ಶತಮಾನವು ಕಂಡ ಶ್ರೇಷ್ಠ ಅನುಭಾವಿ ಸಂತರಲ್ಲಿ ಒಬ್ಬರಾದ ಶಾಂತಿಕುಟೀರ ಸಂಪ್ರದಾಯದ ಪ್ರವರ್ತಕರಾದ ಪರಮ ಪೂಜ್ಯ ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜ್ ಕನ್ನೂರ್ ಇವರ ಶಿಷ್ಯ ನಾನು ಬ್ರಹ್ಮಚಾರಿ ಶ್ರೀಕೃಷ್ಣ ಅಂತ. ಕಳೆದ ಸುಮಾರು 30 ವರ್ಷದಿಂದ ಸುಕ್ಷೇತ್ರ ಶಾಂತಿಕುಟೀರ ಆಶ್ರಮದಲ್ಲಿ ಸಾಧಕನಾಗಿ ಇದ್ದೇನೆ. ಮಹಾರಾಜರ ಶಿಷ್ಯ ಇಷ್ಟು ಪರಿಚಯ ಸಾಕು ಅಂತ ಅನಿಸ್ತದೆ. ನಿಮ್ಮದು ಪ್ರಾಪರ್ ಯಾವ ಊರಿಂದ ಬಂದಿದೆ? ನಮ್ಮ ಅಜ್ಜನೂರು ಅಂದ್ರೆ ನಮ್ಮ ತಾಯಿ ತಂದೆ ಊರು ಇದೆ ಕನ್ನೂರೇ. ನಾನು ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜ್ ಕನ್ನೂರ್ ಅವರ ಹಿರಿಯ ಅಣ್ಣರಾದ ಶ್ರೀ ಭೀಮರಾವ್ ಕುಲಕರ್ಣಿ ಅವರ ಮಗಳ ಮಗ. ನಮ್ಮ ತಂದೆಯವರು ರೈಲ್ವೆ ಇಲಾಖೆಯಲ್ಲಿ ಇದ್ದರು, ಈಗ ರಿಟೈರ್ ಆಗಿದ್ದಾರೆ. ಅವರು ಹುಬ್ಬಳ್ಳಿ ಮೂಲತಃ. ಹೀಗಾಗಿ ನಾನು ಓದಿದ್ದು ಸೋಲಾಪುರ್, ಹುಬ್ಬಳ್ಳಿ, ಮೂಳು ಊರು ಹುಬ್ಬಳ್ಳಿ, ಅಂದರೆ ಕನ್ನೂರು ಜೊತೆಗೆ ಸಂಪರ್ಕ ಬಾಲ್ಯದಿಂದನೂ ಇದೆ. ಈಗ ನಿಮ್ಮ ಎಜುಕೇಶನ್, ಮೇನ್ ಎಜುಕೇಶನ್ ಎಲ್ಲಿ ಐತ್ರಿ? ಗ್ರಾಜ್ಯುಯೇಷನ್ ಹುಬ್ಬಳ್ಳಿ ಒಳಗೆ JG ಕಾಲೇಜ್ ಆಫ್ ಕಾಮರ್ಸ್. ಆಮೇಲೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಲಿಕ್ಕೆ ಪುಣೆ ಯೂನಿವರ್ಸಿಟಿ ಒಳಗೆ EMRC ಅಂತಂದ ಎಜುಕೇಶನಲ್ ಮೀಡಿಯಾ ರಿಸರ್ಚ್ ಸೆಂಟರ್ ಅಂತ EMRC ಪುಣೆ, ಅಲ್ಲಿ ಮಾಸ್ ಕಮ್ಯುನಿಕೇಶನ್ ಸೈನ್ಸ್ ಅಂತ ಕೋರ್ಸ್ ಮಾಡ್ತಾ ಇದ್ದೆ. ಅದು ಮಾಡೋಬೇಕಾದ್ರೆ 1 ವರ್ಷ ಆಗಿತ್ತು. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ದಿಲ್ಲಿಯೊಳಗೆ ಒಂದು ರಾಷ್ಟ್ರೀಯ ನಾಟ್ಯ ಶಾಲೆ ಅಂತಿದೆ, ಅದರಲ್ಲಿ ಅಭಿನಯದ ಟ್ರೈನಿಂಗ್ ಅಂತ ಒಂದು 3 ವರ್ಷ NSD ಡೆಲ್ಲಿ ಒಳಗೆ ಅಲ್ಲೇ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ಕೊಂಡೆ. ಈಗ ನೀವು NSD ದೆಹಲಿಗೆ ಹೋಗಿ ನಿಮ್ಮ ಎಜುಕೇಶನ್ ಮುಗಿತಲ್ಲ, ಅದಕ್ಕೆ ಯಾರು ಸ್ಕೋಪ್ ಕೊಟ್ಟರು ನೀವು NSD ದೆಹಲಿಗೆ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ? 3 ವರ್ಷ ಕೋರ್ಸ್ ಅಂತೀರಿ. 3. ಹೌದು. ಬಾಲ್ಯದಿಂದಲೂ ನನಗೆ ಸ್ವಲ್ಪ ಅಭಿನಯದ ಕಡೆ ವಿಶೇಷ ಹುಚ್ಚು. ಸ್ಕೂಲು ಕಾಲೇಜಿನಲ್ಲಿ ಫ್ಯಾನ್ಸಿ ಡ್ರೆಸ್ ಮಾಡೋದು ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ನಾಟಕಗಳನ್ನು ಮಾಡೋದು, ವೈಕ ಪಾತ್ರ ಅಭಿನಯಗಳನ್ನು ಮಾಡೋದು, ಮೈಮು, ಸ್ಕಿಟ್ಟು, ಹೀಗೆ ಬೀದಿ ನಾಟಕಗಳು, ಈ ಥರ ಸ್ವಲ್ಪ ಜಾಸ್ತಿ ಅಭಿನಯ ಕಡೆನೇ ಇತ್ತು. ಅದಕ್ಕೆ ಮೂಲ ಕಾರಣೀಕರ್ತರಂದ್ರೆ ನಮ್ಮ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು. ಹೇಗೆಂದರೆ ಬಾಲ್ಯದಲ್ಲಿ ನಾವು ಇಲ್ಲಿ ಸಪ್ತಾಹಾದಿಗಳನ್ನು ಆಗ್ತಾ ಇತ್ತು. ಆವಾಗ ಮಹಾರಾಜರ ಜೊತೆಗೆ ಸುಮ್ಮನೆ ಮಹಾರಾಜರ ಜೊತೆಗೆ ಕಾರ್ನಲ್ಲಿ ಹೋಗ್ಲಿಕ್ಕೆ ಸಿಗ್ತದೆ ಅಂತ ನಮಗೆ, ನಮ್ಮ ತಾಯಿಯವರಿಗೆ ವಿಶೇಷವಾಗಿ ಅಧ್ಯಾತ್ಮದ ರುಚಿ ವಿಶೇಷ ಇರೋದ್ರಿಂದ ಮಹಾರಾಜರ ಪ್ರವಚನಗಳನ್ನು ಕೇಳೋದು, ಮಹಾರಾಜರು ಎಲ್ಲೆಲ್ಲಿ ಹೋಗ್ತಾರ ಅಲ್ಲೆಲ್ಲಿ ಹೋಗೋದು, ಸಪ್ತಾಹಾದಿಗಳಲ್ಲಿ ಬರೋದು. ಅವಾಗ ಮಹಾರಾಜರು ಪ್ರವಚನ ಆದಮೇಲೆ ಭಾರೂಢ ಅಂತ ಮಾಡಿಸ್ತಾ ಇದ್ರು. ಭಾರೂಢ ಅಂದ್ರೆ ಇದು ಮಹಾರಾಷ್ಟ್ರದ ಒಂದು ಫೋಕ್ ಪರ್ಫಾರ್ಮಿಂಗ್ ಆರ್ಟ್ ಫಾರ್ಮ್ ಇದೆ. ಅದರಲ್ಲಿ ಲೌಕಿಕ ಪದಗಳನ್ನು ಬಳಸಿ ಅಲೌಕಿಕ ತತ್ವವನ್ನು ತಿಳಿಸಿಕೊಡುವಂತಹ ಸಂತರು ಪ್ರಯತ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಜನರಿಗೆ ಹೆಂಗೆ ಗೊತ್ತಾಗ
ಈ ಮುಂಡಿಗೆಗಳು ಅಂತ ನಮ್ಮ ಕರ್ನಾಟಕದ ಪುರಂದರದಾಸರದ್ದು ಎಲ್ಲ ಬರೆದಿದ್ದಾರೆ. ಅಂದ್ರೆ ಲೌಕಿಕ ಯಾವ ಜೊತೆಗೆ ನಮ್ಮ ಅಸೋಸಿಯೇಷನ್ ಇರ್ತದೋ, ಉದಾಹರಣಾರ್ಥವಾಗಿ ಒಬ್ಬಳು ಮಹಿಳೆ ದೇವಿ ಹತ್ರ ಒಂದು ಬೇಡಿಕೆಯನ್ನ ಇಟ್ಕೊಳ್ತಾಳೆ, ಒಂದು ಕೋರಿಕೆಯನ್ನು ಇಟ್ಕೊಳ್ತಾಳೆ. ನನ್ನ ನವಸಮಾಗಣೆ ಅಂತ ಮರಾಠಿ ಒಳಗೆ ಹೇಳ್ತಾರೆ. ನನ್ನ ಬೇಡಿಕೆ ಏನು? ಸತ್ವರ ಪಾವಗ ಮಲ ಭವಾನಿಯಾಯಿ ರೋಡ್ಗಾ ವಾಹಿಂತುಲ. ಹೇ ಭವಾನಿ, ಹೇ ಮಾತೆ, ಜಗನ್ಮಾತೆ, ನಿನಗೆ ನಾನು ಒಂದು ಸ್ಪೆಷಲ್ ರೋಡ್ಗಾ ಅಂದ್ರೆ ವಿದರ್ಭ ಸೈಡ್ ನಲ್ಲಿ ಒಂದು ದೊಡ್ಡ ಬಕ್ರಿ, ಅದೊಂದು ಸ್ಪೆಷಲ್ ಡಿಶ್ ಅದು ನಾನು ಹಿಂಗೆ ನೈವೇದ್ಯ ತೋರಿಸ್ತೀನಿ. ನನ್ನ ಲಘುನ ಬೇಗನೆ ನನ್ನ ಈ ಬೇಡಿಕೆಗಳನ್ನ ಈಡೇರಿಸುವಂತ. ಏನು, ನನ್ನ ಮಾವ ಊರಿಗೆ ಹೋಗ್ಯಾನ, ಅವಂಗ ಹಗ್ಗದಿಂದ ಕಟ್ಟಿ ಹಾಕು. ನನ್ನ ಭಾವ ಬಹಳ ಕಿರಿಕಿರಿ ಮಾಡ್ತಾನ, ಅವಂಗ ಎಲ್ಲೋ ಸಾಯಿಸ್ಬಿಡು. ನನ್ನ ಅತ್ತಿ ವಟ 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 ಮಾತಾಡ್ತಿರ್ತಾಳ, ಆಕಿ ಕೇಶವಪನ ಆಗ್ಲಿ ಅಂದ್ರ ಆಕಿ ಗಂಡ ಸಾಯ್ಲಿ, ಮಾವ ತೀರ್ಕೊಂಡಂಗ ಅಂದ್ರ ಆಕಿ ವಿಧವಾ ಮಾಡು. ನನ್ನ ನಾದ್ನಿ ಬರೇ ನಾಟ್ತಿರ್ತಾಳ, ಬೈತಿರ್ತಾಳ, ಆಕಿಗೆ ಮೂಕನಂಗನಾಗಿ ಮಾಡಿಸು. ಗಂಡ ನನ್ನ ಊರಿಗೆ ಹೋಗ್ಯಾನ, ಅವಂಗ ಬರ್ಲಾರ್ದಂಗ್ ಮಾಡು. ಅಂದ್ರೆ ಈ ಗಂಡ ಆಗ್ಲಿ ಇವು ಬೇರೆ ಬೇರೆ ಉಪಮೆಗಳನ್ನ ಕೊಟ್ಟು ನನ್ನಲ್ಲಿ ಇರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಒಂದೊಂದು ಹೋಗಿ ಭಗವದ್ ಅನುಸಂಧಾನಕ್ಕೆ ನನ್ಗೆ ಅನುಕೂಲ ಮಾಡೋ ಹಾಗೆ ನೀ ಮಾಡು ಅಂತ ಈ ಲೌಕಿಕವಾದಂತಹ ಉಪಮೆಗಳನ್ನ ಕೊಟ್ಟು ಅಲೌಕಿಕ ತತ್ವವನ್ನ ತಿಳಿಸುವಂತಹ ಪ್ರಯತ್ನ. ಅದು ಬಾಲ್ಯದಿಂದಲೂ ಪರ್ಫಾರ್ಮ್ ಮಾಡ್ಲಿಕ್ಕೆ ನಮ್ಮ ಸದ್ಗುರು ಮಹಾರಾಜರು ಪ್ರೋತ್ಸಾಹನ ಕೊಡ್ತಾ ಇದ್ರು. ಸೊ ಹಿಂಗಾಗಿ ಅಭಿನಯ ಅಂದ್ರೆ ಇಲ್ಲೇ ಈ ಗರಡಿ ಶಾಂತಿ ಕುಟೀರ ಆಶ್ರಮದ ಗರಡಿ ಮನೆಯೊಳಗೆ ತಯಾರಾಗಿದ್ರಿಂದ ಹಿಂಗಾಗಿ ಒಂದು ಸ್ಟೇಜ್ ಫಿಯರ್ ಇರಲಿಲ್ಲ. ಒಂದು ಸ್ವಲ್ಪ ಅಭಿನಯದೊಳಗೆ ಹೆಚ್ಚಿನ ನಾನು ನಮ್ಮ ಪೂರ್ವಾಶ್ರಮದ ಅಣ್ಣ ಇಬ್ರು ಸೇರಿ ಆ ಭಾರುಡುಗಳನ್ನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಹಿಂಗಾಗಿ ಅಭಿನಯದಲ್ಲಿಯೇ ನಾವು ಮುಂದುವರಿಬೇಕಂತ ಮನಸ್ಸಿನಲ್ಲಿ ಒಂದು ಗಟ್ಟಿ ವಿಚಾರ ಬಾಲ್ಯದಿಂದಲೇ ಇತ್ತು. ಹಿಂಗಾಗಿ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನಾನು 10 to 5 ಜಾಬ್ ಮಾಡಂಗಿಲ್ಲ, ಏನು ಮಾಡಿದ್ರು ಆದರೂ ಅಭಿನಯ ಒಳಗೆ ನನ್ನ ಕರಿಯರ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು. ಈಗ ನೀವು NSD ಒಳಗಿದ್ದಾಗ ನಿಮ್ಮ ಕ್ಲಾಸ್ಮೇಟ್ ಯಾರ್ಯಾರು ಇದ್ದೀರಿ ಅಲ್ಲಿ? ನವಾಜುದ್ದೀನ್ ಸಿದ್ದಿಕಿ, ಸ್ವಾನಂದ ಕಿರ್ಕಿರೆ ಮುಂತಾದವರೆಲ್ಲ ನನ್ನ ಬ್ಯಾಚ್ಮೇಟ್ ಇದ್ರು. ಅತುಲ್ ಕುಲಕರ್ಣಿ ಅದಕ್ಕಿಂತ ಒಂದು ವರ್ಷ ಸೀನಿಯರ್. ಹೌದು. ಆಮೇಲೆ ಈಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಡೈರೆಕ್ಟರ್ ಏನಿದ್ದಾರೆ ಚಿತ್ತರಂಜನ್ ತ್ರಿಪಾಠಿ, ಅವರು ನನ್ನ ಬ್ಯಾಚ್ಮೇಟ್ ಆಗಿದ್ರು. ನಿಮ್ ಬ್ಯಾಚ್ಮೇಟ್? ಸಾಕಷ್ಟು ಅಂದ್ರೆ ಈಗಿನ ಲೈಮ್ ಲೈಟ್ ಒಳಗಿದ್ದವರು ಅಶುತೋಷ್ ರಾಣಾ, ಮುಖೇಶ್ ತಿವಾರಿ ಮುಂತಾದ್ರೆಲ್ಲ 2 ವರ್ಷ ಸೀನ್, ಆಮೇಲೆ ರಾಜ್ಪಾಲ್ ಯಾದವ್ 1 ವರ್ಷ ಜೂನಿಯರ್. ಹೀಗೆ ಒಂದು ರೀತಿಯಿಂದ ಒಂದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಒಂದು ಪ್ರೈಮ್ ಇನ್ಸ್ಟಿಟ್ಯೂಟ್ ಅದು ನಮ್ಮ ಏಷ್ಯಾ ಒಳಗೆ. ಅದು ಅವರು ಸಂಪರ್ಕ ಬಂದದಂತೆ ಯಾವಾಗಾದ್ರು ಎಲ್ಲ ನಿಮ್ಮ ಕ್ಲಾಸ್ಮೇಟ್ ಇದ್ದು? ಸುಮಾರು ನಾನು ಅಲ್ಲಿಂದ ಪಾಸ್ ಔಟ್ ಆಗಿ 90 ಅಂದ್ರೆ 30 ವರ್ಷ ಆಗ್ಲಿಕ್ಕೆ ಬಂತು. ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ವಿಶೇಷವಾದಂತಹ ಸಂಪರ್ಕ ಇಲ್ಲ. ಆದ್ರೆ ಈಗ ಒಂದು ವಾಟ್ಸ್ಆ್ಯಪ್ ಕೃಪೆಯಿಂದ ಮತ್ತೊಂದು ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸುಮ್ಮನೆ ಹಂಗೆ ಚಾಟ್ ಮಾಡ್ತಾ ಇರ್ತೀವಿ. ರೈಟ್ ಸರ್. ಈಗ ನೀವು ಇಂಥದ್ದೆಲ್ಲ 3 ವರ್ಷ ಶಿಕ್ಷಣ NSD ಮುಗಿಸಿ ಅದು ಯಾರೂ ಸಿಗೋದಲ್ಲ, ಅದು ಬಹಳ ರೇರ್ ಅಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ. ನೀವು ಎಷ್ಟು ಸ್ಟೂಡೆಂಟ್ ಇದ್ರಿ ಅಂದ್ರಿ ಅಲ್ಲಿ? ಅಲ್ಲಿ ಒಂದು ವರ್ಷಕ್ಕೆ 20 ಜನಕ್ಕೆ ಮಾತ್ರ ಅಡ್ಮಿಷನ್ ಕೊಡ್ತಾ ಇದ್ರು. ಅದರೊಳಗೆ ವಿದ್ಯಾರ್ಥಿನಿಯರು, ಆಕ್ಟಿಂಗ್, ಡೈರೆಕ್ಷನ್ ಇದಕ್ಕೆಲ್ಲ ಸೇರಿನೇ, ಮತ್ತೆ ಈ ಎಲ್ಲ ಸಾರ್ಕ ಕಂಟ್ರೀಸ್ ಅಂದ್ರೆ ನೇಪಾಳ, ಭೂತಾನ್, ಮಾರಿಷಸ್, ಬಾಂಗ್ಲಾದೇಶ್ ಈ ಕಡೆಯಿಂದೆಲ್ಲ ಸ್ಟೂಡೆಂಟ್ಸು ಮತ್ತು ನಮ್ಮ ಭಾರತ ದೇಶ ಹಿಂಗೆ ಒಟ್ಟ ಸೇರಿ ಒಂದು ಬ್ಯಾಚ್ ಒಳಗೆ 20. ಈಗ ಅದನ್ನ 30 ಮಾಡಿದ್ದಾರೆ. ಅದನ್ನ ನಾವು ಓದಬೇಕಾದ್ರೆ ಕೇವಲ 20 ಜನಕ್ಕೆ ಮಾತ್ರ ಸೀಮಿತ ಇತ್ತು. ಈಗ 3 ವರ್ಷ ನೀವು ಟ್ರೈನಿಂಗ್ ಮುಗಿಸಿ ಏನು ಕನಸು ಕಟ್ಕೊಂಡು ಹೊರಗೆ ಬಂದಿದ್ರಿ ನೀವು? ಅಲ್ಲಿ ಉತ್ತೀರ್ಣ ಆಗಿ ಏನು ಕನಸು ಕಟ್ಕೊಂಡು ಹೊರಗೆ? ನಾನು ಫಿಲ್ಮ್ಸ್ ಮಾಡಬೇಕು ಅಂದ್ರೆ ಪ್ರಸಿದ್ಧಿ ಪಡಿಬೇಕು, ಆಕ್ಟರ್ ಆಗಬೇಕು. ಅದು ಆ ಆಕ್ಟರ್ ಆಗ್ಬೇಕಂತಾನೆ ಕಲೀಲಿಕ್ಕೆ ಆಕ್ಟಿಂಗ್ ಕೋರ್ಸ್ ಕಲೀಲಿಕ್ಕೆ ಹೋಗಿದ್ದು. ಸರಿ ಸರಿ. ಸಾಧಾರಣ ಅಂದ್ರೆ ಹೊರಗಡೆ ಬಂದು ನಾನು ಆಕ್ಟಿಂಗ್ ಮಾಡ್ಬೇಕಂತಾನೆ ವಿಚಾರ ಮಾಡ್ಕೊಂಡು. ಯಾಕಂದ್ರೆ ಅದನ್ನು ನೀವೇನು ಹೇಳ್ತಾ ಇದ್ರಿ, 20 ಸ್ಟೂಡೆಂಟ್ದೊಳಗೆ ನೀವೆಲ್ಲರೂ ಇರ್ತೀರಿ. ಅಲ್ಲಿ ಸೆಲೆಕ್ಷನ್ನೇ ಟಫ್, ಮಾಡೋದೇ 20 ಸೆಲೆಕ್ಷನ್, ಆಲ್ ಇಂಡಿಯಾ ಮತ್ತು ನೇಪಾಳ ಅದು ಇದು ಕಂಟ್ರಿ ಕೂಡಿ ಹೇಳ್ತಾ ಇದ್ದೀರಿ ನೀವು. ಅಂಥ ಒಂದು ನೀವು ಲಕ್ಕಿ ಸ್ಟೂಡೆಂಟಲ್ಲಿ ಹೊರಗೆ ಬಂದ ಕೂಡಲೇ ಯಾವ ಕಾರಣದಿಂದ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಲಿಲ್ಲ? ಯಾವ ಕಾರಣದಿಂದ ನೀವು ಮೀಡಿಯಾ ಜಗತ್ತಿಗೆ ಬರಲಿಲ್ಲ?
ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೇಳ್ತಾರ. ಹಾಗೆ ನಮ್ಮ ಪರಮ ಪೂಜ್ಯ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರು ಒಂದ್ಸಲ ದೇವರಾಯನ ದುರ್ಗ ಹೋಗಿದ್ರು. ಅಲ್ಲಿ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಹೊರಗಡೆ ಬಂದ ಮೇಲೆ 1 ವರ್ಷ ನಿನಾಜಂ ತಿರುಗಾಟನಲ್ಲಿ ಒಂದು ಫೆಲೋಶಿಪ್ ಮಾಡಿದೆ. ತಿರುಗಾಟ ಅಂದ್ರೆ ನಮ್ಗೆ ಕಲ್ತಿರ್ತೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು. ಸರ್ಕಾರ ನಮ್ಮ ಮೇಲೆ ಅಷ್ಟು ದುಡ್ಡು ಖರ್ಚು ಮಾಡಿರ್ತದ ಲಕ್ಷಾಂತರ ಗಟ್ಟಲೆ, ಅದು ಮತ್ತೆ ಸಮಾಜಕ್ಕೆ ಕೊಡಬೇಕು. ಆ ದೃಷ್ಟಿಯಿಂದ ಒಂದು ಕಲಾ ಸೇವೆ ಅಂತ ನಾನು ಅದ್ರ ಜೊತೆಗೆ ಏನು ಪಗಾರ ಅಲ್ಲಿ ಏನು ವಿಶೇಷ ಇರ್ತಿದ್ದಿಲ್ಲ, ವೆರಿ ನಾಮಿನಲ್ ಅಂದ್ರೂ ಕೂಡ ಹೋಗಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಶೋಸ್ ಎಲ್ಲ ಮಾಡಿದೆ. ಅದು ಮುಗಿಸಿದ ಮೇಲೆ ಮಹಾರಾಜರು ದೇವರಾಯನ ದುರ್ಗ ತುಮಕೂರು ಹತ್ರ ಅಲ್ಲಿ ಒಂದು ತಂಪ ಸ್ಥಳದಲ್ಲಿ ಅಲ್ಲಿದ್ರು. ಅವ್ರು ಹೋಗಿ ದರ್ಶನ ಮಾಡಿದ ಕೂಡಲೇ ಕಿಶು ಅಂತ ಕರೆಯೋರು. ಕಿಶು ಏನ್ ಮಾಡ್ಲಿಕ್ಕತ್ತಿಯಪ್ಪ ಅಂತ ಕೇಳಿದ್ರು. ಮಹಾರಾಜರು ಏನಿಲ್ರಿ, ಖಾಲಿ ಇದ್ದೀನಿ. ಹಾ, ನಮಗೂ ಇದೇ ಬೇಕಾಗಿದೆ, ನೀ ಖಾಲಿ ಇರೋದೇ ಬೇಕಾಗಿದೆ. ನಿನ್ ಸಲುವಾಗಿ ಒಂದು ಪ್ಲಾನ್ ಮಾಡೀನಿ, 1 ವರ್ಷ ಏನೂ ವಿಚಾರ ಮಾಡಬೇಡ, ಅದನ್ನ ಮಾಡು. ಸಂತ ಭದ್ರಗಿರಿ ಅಚ್ಯುತದಾಸರು ಅಂತ ನಮ್ಮ ನಾಡ್ಕಂಡ್ರ ಬಹಳ ಶ್ರೇಷ್ಠ ಕೀರ್ತನಕಾರರು, ಹರಿಕಥಾಕಾರರು. ಸಂತ ಭದ್ರಗಿರಿ ಅಚ್ಯುತದಾಸರು ಅಂತ, ಅವರು ಬೆಂಗಳೂರು ಒಳಗೆ ಇರ್ತಿದ್ರು. ಸೊ ಅವ್ರ ಮನೆಯಲ್ಲಿಯೇ ಇದ್ದು ಅವರ ಸೇವೆ ಮಾಡಿ ಕೀರ್ತನ ಕಲಿ ಅಂತ ಕಳಿಸಿದ್ರು. ಅವ್ರ ಜೊತೆಗೆ ಮೊದಲೇ ನಾನು ಅವ್ರ ಮಹಾರಾಜರ ಕಡೆ ಹೋಗೋಕ್ಕಿಂತ ಮುಂಚೆನೆ ಅವರೆಲ್ಲ ಅವ್ರಿಗೆ ಪತ್ರ ಬರೋದು ಕಮ್ಯುನಿಕೇಟ್ ಮಾಡಿಬಿಟ್ಟಿದ್ರು, ಹೀಗೆ ನಮ್ಮ ಹುಡುಗನ್ ಕಳಿಸ್ತೀನಿ ಅಂತ. ಸೊ ಏನು ವಿಚಾರ ಮಾಡಬೇಡ ಅಂತ ಕರೆದ್ರು. ಮತ್ತು ಮೋಸ್ಟ್ಲಿ ಇದು ಜೂನ್ 1997 ಜೂನ್ 4 ಹಿಂಗೇನೋ ಕರೆದ್ರು ನಂಗೆ ಇಲ್ಲಿ ಆಶ್ರಮಕ್ಕೆ ಬಂದು ನನಗೆ ಗಾಡಿ ಖರ್ಚು ಕೊಟ್ಟು ಹೋಗು ಅಂತ ಹೇಳಿ ನಮ್ಮ ತಾಯಿಯವ್ರನ್ನ ನನ್ನ ಕರೆಸಿ ಮತ್ತೆ ನಾನು ನಮ್ಮವರು ಹುಬ್ಬಳ್ಳಿಯಿಂದ ಮತ್ತು ಅಚ್ಯುತದಾಸರ ಮನೆಗೆ ಅಲ್ಲೇ ಇದ್ದು ಅವ್ರ ಕಡೆ ಇದ್ದು ಅವರ ಮನೆಯಲ್ಲಿ ಇದ್ದು ಸೇವೆ ಮಾಡಿ ಹರಿಕಥೆಯನ್ನ ಅವ್ರ ಕಡೆಯಿಂದ ಕಲಿತು ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಆಶ್ರಮಕ್ಕೆ ಕರೆಸ್ಕೊಂಡು ಇಲ್ಲಿಯೇ ಇದ್ದು ಭಾರತೀಯ ಸುರಾಜ್ಯ ಸಂಸ್ಥೆಯನ್ನು ಮಹಾರಾಜರು 1993ರಲ್ಲಿ ಸ್ಥಾಪನೆ ಮಾಡಿದ್ರು. ಅದರ ಅಂಗಸಂಸ್ಥೆಯಾಗಿ ರಾಮರಾಜ್ಯ ಕಲಾಮೇಳ ಅಂತ ನೀತಿ, ಭಕ್ತಿ, ಆದರ್ಶ ಗ್ರಾಮ, ಸ್ವದೇಶಿ ಈ ವಿಚಾರಗಳನ್ನ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನೇ ಸ್ಥಾಪನೆ ಮಾಡಿದ್ರು, ರಾಮರಾಜ್ಯ ಕಲಾಮೇಳ ಅಂತ. ಅದ್ರ ಮುಖಾಂತರ ಹಳ್ಳಿ ಒಳಗೆ ತಾಲೂಕಾ ಪ್ಲೇಸ್ ಎಲ್ಲೆಲ್ಲಿ ಕರೀತಾರೋ, ಎಲ್ಲೆಲ್ಲಿ ಜಾತ್ರೆ ಆಗಿರ್ತದೋ, ಒಂದು ವಿಶೇಷ ಸಂದರ್ಭ, ಮೂರ್ತಿ ಪ್ರತಿಷ್ಠಾಪನೆನೋ, ಬಟ್ ಎಲ್ಲಿ ಜನರು ಸೇರ್ತಾರೋ, ಒಂದು ಆಧ್ಯಾತ್ಮಿಕ ವಾತಾವರಣ ಇರ್ತದೋ, ಒಂದು ಕಲ್ಚರಲ್ ಫೀಲ್ಡ್ ಅದನ್ನ ಅಲ್ಲಿ ಹೋಗಿ ನಮ್ಮ ರಾಮರಾಜ್ಯ ಕಲಾಮೇಳದ ಕಾರ್ಯಕ್ರಮ ಮಾಡ್ರಿ. ಉದಾಹರಣಾರ್ಥ ಗಣೇಶ ಚತುರ್ಥಿ ಗಣಪತಿ ಕೂಡಿಸ್ತಾರ ಅಥವಾ ದೇವಿ ಕೂಡಿಸ್ತಾರೆ ನವರಾತ್ರಿ ಒಳಗ. ಇಂತಹ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ಮಠದ ಜಾತ್ರೆ ಆಗಿರ್ತದೆ ಅಲ್ಲೆಲ್ಲ ಹೋಗಿ ನಮ್ಮ ಈ ಅಭಿನಯದಿಂದ ನಾನು ದೂರ ಉಳಿಲಿಲ್ಲ. ಆದ್ರೆ ಆ ಲೈಮ್ ಲೈಟ್ ಏನಿತ್ತಲ್ಲ, ಅಂದ್ರೆ ಆ ಥಳಕ್ ಅಂತ ಆ ಜೀವನ ಬಿಟ್ಟು ಆದ್ರೆ ನನ್ನ ಮೂಲ ಏನಿತ್ತು ಅಭಿನಯದಿಂದ ನಾ ಏನು ದೂರ ಹೋಗ್ಲಿಲ್ಲ. ಮತ್ತು ಮಹಾರಾಜರೇ ಒಂದು ಆಧುನಿಕ ವಿವೇಕಾನಂದ, ಪಾತ್ರಧಾರಿ ವಿವೇಕಾನಂದರ ಅಂತ ಒಂದು ದೊಡ್ಡ ಒಂದು ಪ್ಯಾಸೇಜ್ ಬರೆದು ಕೊಟ್ಟು ವಿವೇಕಾನಂದರ ಡ್ರೆಸ್ ಹಾಕಿ ನಾನು ವಿವೇಕಾನಂದರ ಹಾಗೆ ಪರ್ಫಾರ್ಮ್ ಮಾಡೋ ಹಾಗೆ ಅದೊಂದು ಮಹಾರಾಜರು ಬರೆದು ಕೊಟ್ರು. ಹೀಗಾಗಿ ಮಹಾರಾಜರು ಆ ಏನು ನನ್ನ ಆಕ್ಟಿಂಗ್ ಕಲೆ ಇತ್ತು ಅದನ್ನ ಈಗ, ಯಾಕಂದ್ರೆ ಒಂದ್ಸಲ ನಾವು ಆ ಜಗತ್ತಿಗೆ ಹೋಗ್ಬಿಟ್ರೆ ಅಲ್ಲಿ ರೋಲ್ಸ್ ಎಂತ ಸಿಗ್ತಾವೋ, ನಮ್ಮ ಚಾರಿತ್ರ್ಯ ಹೆಂಗಿರ್ತದೋ ಏನು ಹೇಳಿಕ್ಕಾಗಿಲ್ಲ. ಅದನ್ನ ಈ ಕಡೆ ಅಧ್ಯಾತ್ಮದ ಕಡೆ ಸಮರ್ಥ ಸದ್ಗುರು ಮಹಾರಾಜ ಸ್ವಾಮಿ ವಿವೇಕಾನಂದ ಬಗ್ಗೆ ಏನು ಡಿಸ್ಪ್ಲೇ ಮಾಡ್ತಾರೆ? ಸ್ವಾಮೀಜಿಯವರು ವಿಶೇಷತಃ ಭಾರತಕ್ಕೆ ಒಂದು ಪುನರುತ್ಥಾನ ಮಾಡಲಿಕ್ಕೆ ಗೈಡೆನ್ಸ್ ಮಾಡಿದ್ರು. ಅಂದ್ರೆ ಹಿಂದೆ ಹೇಳ್ತಾರೆ, ಯಾವಾಗ ನಮ್ಮ ಸ್ವಾತಂತ್ರ್ಯ ಸೈನಿಕರ ಬ್ಯಾಗ್ನಲ್ಲಿ 2 ಪುಸ್ತಕಗಳು ಇರ್ತಿದ್ವು ಅವ್ರ ಜೋಳಿಗೆಯಲ್ಲಿ. ಒಂದು ಭಗವದ್ಗೀತೆ, ಎರಡನೇದ್ದು ಸ್ವಾಮಿ ವಿವೇಕಾನಂದರ ಲೆಕ್ಚರ್ಸ್ ಫ್ರಮ್ ಕೊಲಂಬೋ ಟು ಅಲ್ಮೋರಾ. ಆ ಪುಸ್ತಕ ಎಲ್ಲ ಸ್ವಾತಂತ್ರ್ಯ ಸೈನಿಕರ ಕೈಚೀಲಿನಲ್ಲಿ ಇರ್ತಿತ್ತು. ಅದರೊಳಗೆ ಸ್ವಾಮಿ ವಿವೇಕಾನಂದರು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ ನಲ್ಲಿ 11 ಸೆಪ್ಟೆಂಬರ್ 1893 ಏನ್ ಸ್ಪೀಚ್ ಕೊಟ್ಟರು, ಜಗದ್ವಿಖ್ಯಾತರಾದ್ರು. ಅಲ್ಲಿ 4 ವರ್ಷ ಇದ್ದು ವಾಪಸ್ ಇಂಡಿಯಾಗೆ ಬಂದ್ಮೇಲೆ ಭಾರತೀಯ ಯುವಕರನ್ನ ಸಂಬೋಧನೆ ಮಾಡಿರ್ತಕ್ಕಂತಹ ಆ ಪ್ರವಚನಗಳು, ಆ ಲೆಕ್ಚರ್ಸ್ ಏನವ ಅದ್ರ ಕಂಪೈಲೇಷನ್ ಅದ. ಅದ್ರೊಳಗಿನ ಕೆಲವು ಆಯ್ದ ಭಾಗ ಮಹಾರಾಜರು ಅದನ್ನ ನಾನು ಒಂದ್ ದಿವಸ ವಿವೇಕಾನಂದ ಎಲ್ಲ ಪುಸ್ತಕ ತಗೊಂಡ್ಬಾ ಅಂತ ಹೇಳಿ ತಾವು ಅಧ್ಯಯನ ಮಾಡಿ ಪ್ರಸ್ತುತ ಸಮಾಜದ ಪುನರುತ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ವಿವೇಕಾನಂದರ ಬಾಯಿಂದ ಮಹಾರಾಜರು ಕಂಪೈಲೇಷನ್ ಮಾಡಿ ಅದನ್ನ ಹೇಳಿಸಿದ್ರು, ಅದನ್ನ ರಂಗಭೂಮಿ ಮೇಲೆ ಮಾಡಿಸಿದ್ರು. ಅದನ್ನೇ ನಾವು ಸುಮಾರು 1 ಲಕ್ಷ ವಿದ್ಯಾರ್ಥಿಗಳನ್ನ ತಲುಪಿದ್ವಿ. ಸ್ವಾಮೀಜಿಯವರ 150ನೇ ಜನ್ಮೋತ್ಸವ ಏನಾಯ್ತು 2012ರಿಂದ 2014, ಆ ಸಮಯದಲ್ಲಿ ಸುಮಾರು 300 ಕಾಲೇಜುಗಳಿಗೆ ಭೇಟಿ ಕೊಟ್ಟು ರಾಮಕೃಷ್ಣ ಮಿಷನ್ ಅದರ
ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದೊಂದು ಯುವ ಜಾಗೃತಿ ಕಾರ್ಯಕ್ರಮ ಅಂತ. ಕಾಲೇಜಿಗೆ ಹೋಗಿ ನವೋದಯ ಸ್ಕೂಲ್ ಆಗಲಿ ಇಂತಹ ಎಲ್ಲೆಲ್ಲೇ ಯುವಕರು ಇರ್ತಾರೋ ಅವ್ರು ಹೋಗಿ ಸಂದರ್ಶನ ಮಾಡಿ ಸ್ವಾಮಿ ವಿವೇಕಾನಂದರ ಜೀವನ, ಅವರ ಚರಿತ್ರೆ ಮತ್ತು ಅವರ ವಿಚಾರಗಳನ್ನ ಬಿತ್ತರಿಸುವಂತಹ ಒಂದು. ಈಗಲಾದರೂ ಮಾಡ್ತೀವಿ? ಹೌದು, ಈಗಲಾದ್ರೂ ಮಾಡಿದ್ವಿ. ಈಗ ಕಳೆದ ತಿಂಗಳನ್ನೇ ಭಾರತ ರಂಗ ಮಹೋತ್ಸವ ಅಂತ, ಅಂದ್ರ ನಮ್ಮ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜಗತ್ತಿನ ಎಲ್ಲ ಕಾಂಟಿನೆಂಟ್ ಒಳಗ ಈ ರಂಗ ಮಹೋತ್ಸವ ಅಂದ್ರೆ ಥಿಯೇಟರ್ ಫೆಸ್ಟಿವಲ್ ಮಾಡ್ತು. ಆ ಫೆಸ್ಟಿವಲ್ದ ಅಂಗವಾಗಿ 7 ಮೇಲೇಳೇಳು ಹಾಡು ಚಾಗಿಯ ಹಾಡು ಎಂಬ ನಾಟಕವನ್ನ, ಸುಮಾರು ಒಂದು 2.5 ಗಂಟೆ ನಾಟಕ, ಅದರಲ್ಲಿ ಬೇರೆ ಬೇರೆ ಪಾತ್ರಗಳನ್ನು, ಸಂಗೀತ, ಬೆಳಕು, ಕಾಸ್ಟ್ಯೂಮು, ಮೇಕಪ್ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆಶ್ರಮದಲ್ಲಿ ಅದನ್ನ ಫೆಬ್ರವರಿ 1ನೇ ತಾರೀಕಿಗೆ 2026 ನಾವು ಪ್ರಸ್ತುತ ಮಾಡಿದ್ವಿ. ಆಮೇಲೆ ಫೆಬ್ರವರಿ 14ಕ್ಕೆ ದ ಸಾಂಗ್ ಆಫ್ ಸನ್ಯಾಸಿನ್ ಅಂತ ಸ್ವಾಮೀಜಿಯವರು ಬರೆದದ್ದು ಒಂದು ಪದ್ಯ ಇದೆ. 7 ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು, ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ ಮೇಣಿಯಲ್ಲಿ ಜೀವವು ತಿಳಿಯದೋ, ಕೀರ್ತಿ ಕಾಂಚನವೆಂಬು ಆಸೆಗಳಿಂದ ಜನಿಸುವ ಭ್ರಾಂತಿಯ. ಹೀಗೆ ಸುಮಾರು ಒಂದು 8 ಸ್ಟ್ಯಾಂಡರ್ಡ್ ಇರ್ತಕ್ಕಂತಹ ಆ ಪದ್ಯ ಇಂಗ್ಲಿಷ್ನಲ್ಲಿ ಬರೆದದ್ದು. ಅದನ್ನ ಆಧಾರವಾಗಿಟ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಬೇರೆ ಮತ್ತು ಭಕ್ತಾದಿಗಳಿಗೆ ಬೇರೆ ಅಂತ 1-2 ಶೋಸ್ ಮಾಡಿದ್ವಿ. ಸರ್, ಈಗ ನಿಮ್ಗೆ ಸದ್ಗುರು ಗಣಪತರಾವ್ ಮಹಾರಾಜವ್ರ ಜೊತೆ ಒಡನಾಟ ಎಷ್ಟು ವರ್ಷ ಇತ್ತು ನಿಮ್ಗೆ? ಅಂದ್ರೆ ನಾನು ಹುಟ್ಟಿದ್ದು ವಿಜಾಪುರದ ಚಂದಾಬಾವಡಿ ಇದೆ ಏನ್ ಅದಲ್ಲ, ಅಲ್ಲಿ ಒಂದು ಗವರ್ಮೆಂಟ್ ಹಾಸ್ಪಿಟಲ್, ಅಲ್ಲೇ ನಾನು ಹುಟ್ಟಿದ್ದು. ಅಂದ್ರೆ ತಾಯಿ ತವ್ರ ಮನೆ ಇದೆ ಕನ್ನೂರೇ. ಅಲ್ಲಿ ಬಂದಾಗ ನಮ್ಮೊಬ್ರು ಕನ್ನೂರದವ್ರೆ AR ಕುಲಕರ್ಣಿ ಅಂತ, ಅಪುರ ಕುಲಕರ್ಣಿ, ಅವರು ಮಹಾರಾಜರು ಹಾಸ್ಪಿಟಲ್ ಬಂದಾಗ ಅವ್ರ ಉಡಿ ಒಳಗ ನನ್ನ ಹಾಕಿದ್ರು. ಅಂದ್ರೆ ಮಹಾರಾಜರ ಉಡಿ ಒಳಗೆ ಬಿದ್ದದ್ದು ನನ್ನ ಅರಿವಿಲ್ಲದೆ ಬಿದ್ದದ್ದು. ಹೀಗಾಗಿ ಬಾಲ್ಯದಿಂದನೂ ಇಲ್ಲಿ ಹೋಗೋದು ಬರೋದು. ಮಹಾರಾಜರಂದ್ರೆ ಗುರುಗಳಂದ್ರೆ ದೇವ್ರು, ಈ ಭಾವನೆಯಿಂದನೇ ಅವ್ರ ಕಡೆಯಿಂದ ನೋಡ್ತಾ ಇರೋದು. ಅವ್ರ ಕಡೆಯಿಂದ ಈಗಲೂ ಕೂಡ ಅದೇ ಭಾವನೆ ಇದೆ. ಅವ್ರು ನಮ್ಮ ವಂಶಜದವರು, ನಮ್ಮ ಅಜ್ಜ ಅಂತ ಯಾವಾಗ್ಲೂ ಮನಸ್ಸಿನಲ್ಲಿ ಭಾವನೆ ಬಂದಿಲ್ಲ. ಅಜ್ಜ ಅಂತ ಭಾವಿಸ್ಲೂ ಇಲ್ಲ, ಅಂದನೂ ಇಲ್ಲ. ಗುರುಗಳು ಮಹಾರಾಜರಂತಾನೆ ಅವ್ರ ಕಡೆ ಬಾಲ್ಯದಿಂದನೇ ಹೋಗೋದು ಬರೋದು ನಡೀತಾ ಇತ್ತು. ಸುಮಾರು 97ರಿಂದ ನಾನು ಆಶ್ರಮದಲ್ಲಿನೇ ಇದ್ದೀನಿ, ಇಲ್ಲೇ ಇದ್ದೀನಿ. ನನ್ನ ಜೀವನಕ್ಕೆ ಒಂದು ಅರ್ಥಪೂರ್ಣವಾಗಿ ಮಾರ್ಗದರ್ಶನ ಮಾಡಿ ನಮ್ಗೆ ಅಂತರ್ಮುಖವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಸಮಾಧಾನವನ್ನ, ಶಾಂತಿವನ್ನ, ಆನಂದವನ್ನ ಕಂಡುಹಿಡಲಿಕ್ಕೆ ಮಹದ ಉಪಕಾರ ಮಾಡಿದಂಥವ್ರು. ಅಂದ್ರೆ ಗುರುವಿನ ಸ್ಮರಣೆ ಮಾಡಿದ್ರೆ ಸಾಕು ನಮ್ಮ ನಿಜವಾದ ಜೀವನದ ಅರ್ಥವನ್ನ ತಿಳಿಸ್ಕೊಡುವಂತಹ ಪುಣ್ಯಾತ್ಮರವರು. ಹಿಂಗಾಗಿ ಅವರ ಉಪಕಾರ, ಅವರ ಪ್ರಭಾವ ಬಾಲ್ಯದಿಂದಲೂ ಈಗಲೂ ಅವರ ಆಶೀರ್ವಾದವೇ ಇದೆ, ಅವರ ಪ್ರಭಾವವೇ ಇದೆ. ಅದಕ್ಕಿಂತ ಇನ್ನೊಂದು ಹೆಚ್ಚಿಗೆ ಏನೂ ಇಲ್ಲ. ಈ ಶಾಂತಿ ಕುಟೀರ ಆಶ್ರಮದೊಳಗ ಆಕ್ಟಿವಿಟೀಸ್, ಮಾರ್ನಿಂಗ್ ಯೋಗ ಇಂಥವು ಏನಾದ್ರು ಇರ್ತವ್ರು ನೀವು ಮಾಡ್ತೀವಿ? ನಮ್ಮ ಈ ಸಂಪ್ರದಾಯ ಇರೋದು ವಿಶೇಷವಾಗಿ ಜ್ಞಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಅದ. ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಕಾಕಡಾರತಿ ನಡೀತದೆ. 4:15ಗೆ ಎಲ್ಲರಿಗೂ ಎಚ್ಚರ ಮಾಡುವಂತಹ ಒಂದು 100 ಸಲ ಗಂಟೆ ಬಾರಿಸ್ತಾರೆ. 5 ಗಂಟೆಯಿಂದ ಆಕ್ಟಿವಿಟಿ ಶುರು ಆಗ್ತವೆ. 5ರಿಂದ 5:25 5:30 ತನಕ ಕಾಕಡಾರತಿ, ಆಮೇಲೆ ಸಾಮೂಹಿಕ ಧ್ಯಾನ, ಆಮೇಲೆ ಚಹಾಪಾನ, ಆಮೇಲೆ ಶ್ರಮದಾನ, ಆಮೇಲೆ ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಮಹಾರಾಜರ ಸಮಾಧಿ ಮಂದಿರದಲ್ಲಿ ವಿಶೇಷ ಪೂಜೆ ನಡೀತದೆ. 12 ಗಂಟೆಗೆ ನಿತ್ಯ ಪಠಣೀಯ ಶ್ಲೋಕಗಳನ್ನ ಹೇಳ್ತಾ ದಾಸ್ಬೋಧ ನಮ್ಮ ಸಂಪ್ರದಾಯದ ಮೂಲ ಗ್ರಂಥ. ಆ ಮೂಲ ಗ್ರಂಥದ ಒಂದು ಸಮಾಸವನ್ನ ಓದಿ, ಆಮೇಲೆ ಮಹಾರಾಜರು ಅದನ್ನ ಮರಾಠಿಯಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಆಮೇಲೆ ಸಮರ್ಥ ರಾಮದಾಸರೇ ಬರೆದಿರ್ತಕ್ಕಂತಹ ಮನಾಚೆ ಶ್ಲೋಕ, ಮನೋಬೋಧ, ಅದನ್ನು ಮಹಾರಾಜರು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಅದರದ್ದು ಒಂದು 5 ಶ್ಲೋಕಗಳನ್ನ ಅರ್ಥಸಹಿತವಾಗಿ ಅನುಸಂಧಾನ ಮಾಡ್ಕೊತಾ ಓದಿ, ವಿವಿಧ ಅದಕ್ಕಿಂತ ಮುಂಚೆಯೇ ನಾವು ಆಗಲೇ ಹೇಳ್ದ ಹಾಗೆ ನಿತ್ಯ ಪಠಣೀಯ ಶ್ಲೋಕ ಅಂದ್ರ ಕೆಲವು ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಶ್ಲೋಕಗಳನ್ನಾಗಲಿ, ಭಗವದ್ಗೀತೆಯ 2ನೇ ಅಧ್ಯಾಯ, 15ನೇ ಅಧ್ಯಾಯ, ಅದರ ಅರ್ಥಸಹಿತವಾಗಿ ನಾವು ಕಾಮನ್ ರೀಡಿಂಗ್ ಮಾಡ್ತೀವಿ.
ಅಂದ್ರೆ ಒಬ್ರು ಓದ್ತಾರ ಶ್ಲೋಕ ಎಲ್ಲರ ಅನ್ನೋದು ಅರ್ಥ ಒಬ್ರು ಓದ್ತಾರ, ಆ ರೀತಿ ಅದನ್ನ ಮನನ ಮಾಡಿ. ಹಾಗೆ ಯೋಗ ವಾಸಿಷ್ಠದ ಕೆಲವು ಶ್ಲೋಕಗಳನ್ನ ಶಂಕರಾಚಾರ್ಯರು ಆಮೇಲೆ ರಮಣ ಮಹರ್ಷಿ ಬರೆದಿರ್ತಕ್ಕಂಥ ಕೆಲವು ಶ್ಲೋಕಗಳನ್ನ ಅವು ಎಲ್ಲ ಪಠಣ ಮಾಡ್ತೀವಿ. ದಾಸಬೋಧ ಗ್ರಂಥ ವಾಚನ ಆಗ್ತದ, ಸಾಂಪ್ರದಾಯಿಕ ಭಜನೆ ಆಗ್ತದ, 1 ಗಂಟೆಗೆ ಪ್ರಸಾದ ಇರ್ತದ, ಆಮೇಲೆ ಮಧ್ಯಾಹ್ನ ವಿಶ್ರಾಂತಿ ಆದ್ಮೇಲೆ ಮತ್ತೆ 4 ಗಂಟೆಗೆ ಚಹಾ, 5 ಗಂಟೆಗೆ ಸಾಯಂಕಾಲದ ಭಜನೆ. ಅಲ್ಲಿ ಸಮರ್ಥ ಸದ್ಗುರು ಮಹಾರಾಜರು ಬರೆದಿರ್ತಕ್ಕಂತಹ ಸುಲಭ राजाधिराज सद्गुरुनाथ महाराज की सद्गुरुदेव की सद्गुरुदेव की सद्गुरुदेव की ಅಂತಹ ಸದ್ಗುರುವಿನ ದಯದಿಂದ ಆ ಆನಂದ ತುಂಬಿ ತುಳುಕ್ತದ, ತುಂಬಿ ಹರಿತದ.